ಇನ್ನು ಕೇರಳ ಮೂಲದ ಕಂಪನಿಯೊಂದು ರೈತನಿಗೆ ಉಂಡೆನಾಮ ಹಾಕಿಬಿಟ್ಟಿದೆ. ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಲಕ್ಷ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. FD ಮತ್ತು ಪಿಗ್ನಿ ಮೂಲಕ ಕೋಟಿ ವಂಚನೆ ಮಾಡಲಾಗಿದೆ. ದಿ ಮಲಬಾರ್ ಮಲ್ಟಿ ಸ್ಟೇಟ್ ಆಗ್ರೋ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಏನಿದೆ ಅಲ್ಲಿಂದ ವಂಚನೆ ಆಗಿರುವಂಥದ್ದು. ಸರ್ಜಾಪುರ ಸುತ್ತಮುತ್ತ ಸಾವಿರಾರು ಮಂದಿಗೆ ಇವರು ವಂಚನೆ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಇದು. ಈ ಬಗ್ಗೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹಣ ಕಳೆದುಕೊಂಡವರು ಏನಿದ್ದಾರೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರಂತೆ. ಆದರೆ ಸರ್ಜಾಪುರ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹಣ ಕಳೆದುಕೊಂಡಿರುವಂತಹ ನೊಂದವರೇನಿದ್ದಾರೆ ದಯವಿಟ್ಟು ನಮಗೆ ಹಣ ಕೊಡಿಸಿ, ಅದರಲ್ಲೂ ಕೂಡ ರೈತರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಯಾವ ರೀತಿ ವಂಚನೆ ಆಗಿದೆ ಅನ್ನೋ ಒಂದು ಡಾಕ್ಯುಮೆಂಟನ್ನು ಇಟ್ಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ವಂತೆ. ಇನ್ನು ಸುದ್ದಿ ನೋಡಾದ ಮೇಲೂ ಕೂಡ ಪೊಲೀಸರು ಸ್ಪಂದನೆ ಮಾಡ್ತಾರೆ ಇಲ್ಲ ಅಂತ ಕಾದು ನೋಡೋಣ. ಒಟ್ಟಾರೆ ಹೆಚ್ಚು ಬಡ್ಡಿಯನ್ನು ಕೊಡ್ತೀವಿ, ಹೆಚ್ಚು ಹಣವನ್ನು ನಿಮಗೆ ನಿಮ್ಮ ಅಕೌಂಟಿಗೆ ಖಾತೆಗಳಿಗೆ ಜಮೆ ಆಗ್ತಾ ಹೋಗುತ್ತೆ, ನೀವು ಇಂತಿಷ್ಟು ಹಣ ಕಟ್ಟಿ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಇವರಿಗೆ ವಂಚನೆ ಮಾಡಿರುವಂಥದ್ದು. ಈ ದಿ ಮಲಬಾರ್ ಮಲ್ಟಿ ಸ್ಟೇಟ್ ಆಗ್ರೋ ಕೋಆಪರೇಟಿವ್ ಸೊಸೈಟಿ ಸದ್ಯಕ್ಕೆ ಪೊಲೀಸರು ಏನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ವಂಚಕರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡೋಣ. ಈ ಥರ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದಣ್ಣ. ನಾವು ಡೈಲಿ ಅಮೌಂಟ್ ಕಟ್ಸ್ಕೊಂಡು ಹೋಗೋರು ಬರೋರು ಡೈಲಿ ಕಟ್ತಾ ಇದ್ರಿ 300 400 ನಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಕಟ್ಬೋದಾಗಿತ್ತು ಅಮೌಂಟು. ಆಮೇಲೆ ಕಟ್ಸ್ಕೊಂಡು ಹೋಗೋರು 3 ಟೈಮ್ಸು 4 ಟೈಮ್ಸು ಹಣ ತಂದು ಕೊಟ್ಟಿದ್ದಾರೆ. ಅವರೇ ಕೇಳಿದ್ರೆ ತಂದು ಕೊಟ್ಟಿದ್ದಾರೆ. ಅವರು ತಂದು ಕೊಟ್ಬಿಟ್ಟು ಹೋದ್ರು. ಇವತ್ತು ಕೇಳಿದ್ದಕ್ಕೆ ನಾಳೆ ಕೊಡಿ ಅಮೌಂಟ್ ನಮ್ಗೆ ಬೇಕಾಗಿತ್ತು ಅಂತ ಕೇಳಿದ್ದಕ್ಕೆ ಅವ್ರು ಬಂದು ಇಲ್ಲ, ರೆಸ್ಪಾನ್ಸು ಮಾಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದಾರೆ, ಕೇಸೆಲ್ಲ ಹಾಕಿದ್ದಾರೆ. ಅವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಣ ತುಂಬ ಸೇವ್ ಮಾಡೋಣ ಅಂತ ಕಟ್ತಾ ಇದ್ರಿ. ಅವ್ರೇನು ಈ ಥರ ಮಾಡ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಜನ ಮಾಡಿದ್ದಾರೆ, ಇಷ್ಟೊಂದು ಲೆಕ್ಕ ಇಲ್ಲ, ಒಟ್ಟಿನಲ್ಲಿ ತುಂಬ ಜನ ಇದೆ. ನಾನೊಬ್ಬ ರೈತ. ನನ್ನ ಜೀವನಾಂಶಕ್ಕೆ, ನನ್ನ ಹಾಸ್ಪಿಟ್ಲ್ ಖರ್ಚಿಗೆ ಇಟ್ಕೊಂಡಿದ್ದೆ. ನಾನೊಬ್ಬ ಕ್ಯಾನ್ಸರ್ ಪೇಷೆಂಟು. ಅದಕ್ಕೋಸ್ಕರ ನಾನು ಯಾರಿಗೂ ಗೊತ್ತಾಗದಿರೋಂಗೆ ಒಂದು 10 ಲಕ್ಷನ ಇಟ್ಕೊಂಡಿದ್ದೆ. ಅನ್ನೋರು ಮತ್ತು TC ರಾಜೇಶ್ ಅನ್ನೋರು ಹ್ಯಾಂಡ್ ಬಿಲ್ಸ್ಗಳೆಲ್ಲ ಕೊಟ್ಟು ಮನೆಗೆ ತಲುಪಿಸಿ ನಾವು ಮಲಬಾರ್ ಬ್ಯಾಂಕಲ್ಲಿ ರೈತರಿಗೆ, ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮತ್ತು ವಹಿಸ್ತೀವಿ. ಹಿಂಗೆ ಮಾಡ್ತೀವಿ ಅಂತ ತಲೆ ಕೆಡಿಸಿ ನಮ್ಮನ್ನು ಈ 10 ಲಕ್ಷನ ನಮ್ಮ ಬ್ಯಾಂಕಲ್ಲಿ ಇಟ್ಬಿಡು, 6 ವರ್ಷಕ್ಕೆ ನಿಮಗೆ ಡಬಲ್ ಮಾಡಿಕೊಡ್ತೀವಿ ಮತ್ತು ಈ ಕೆಲಸ ಬೇರೆ